ಹಾಯ್ ಗಾಯ್ಸ್, ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದು ಎಲ್ಲಿಗೆ ಅಂದ್ರೆ ಟೂರ್ ಹೋಗ್ತಿದೀವಿ ಗಾಯ್ಸ್, ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ. ಟೈಮ್ ಆಗ್ಬಿಟ್ಟಿದೆ ಗಾಯ್ಸ್. ನೋಡಿ ಇಲ್ಲಿ ಬ್ಯಾಗ್ ಇಟ್ಕೊಂಡು ಇವಳು ಬೇರೆ ಫೋನ್ ಇಟ್ಕೊಳಕ್ ಬರ್ತಿಲ್ಲ ಇವಳಿಗೆ ಏನುವೆ. ಈಗ ಅವಳ ಕೊಡ್ತೀನಿ ಗಾಯ್ಸ್. ಇವಳಿಗೆ ಕ್ಯಾಮ್ರಾ ಇಟ್ಕೊಳಕ್ ಬರ್ತಿಲ್ಲ ಗಾಯ್ಸ್. ನನಗೆ ಒಂದ್ ಕೈ ಓಡ್ಸಕ್ ಹೋಗ್ತಿಲ್ಲ. ಇದು ಬೇರೆ 35 ಮೇಲೆ ಹೋಗಲ್ಲ ಎಲೆಕ್ಟ್ರಿಕ್ ಗಾಡಿ. ಈಗ ಹೋಗಿ ಟ್ರೈನ್ ಮತ್ತೆ ಟಿಕೆಟ್ ತಗೋಬೇಕು. ಮುಂದೆ ಲೆಫ್ಟ್ ಅಂತ ನಕ್ಕಿ ಸಾಕಾಗೋಯ್ತು. ಮಗ ಕಾಣಿಸ್ತಿದ್ದೇನೋ ಗೊತ್ತಿಲ್ಲ ಗಾಯ್ಸ್, ಇವಳು ವಿಡಿಯೋ ಮಾಡ್ತಿರೋದಕ್ಕೆ. ಆಯ್ತು ಗಾಯ್ಸ್. ಮತ್ತೆ ಈಗ ಫ್ರಂಟ್ ಇರ್ತಿದ್ದ BMW, ಈ ಫ್ರಂಟ್ ಇರ್ತಿದ್ದ ಏನ್ ಇರ್ತಿದ್ದೆ. ಗಾಯ್ಸ್ ಇವಳು ಏನ್ ಹಿಡಿತಾಳ ಏನೋ ಒಂದು ಗೊತ್ತಿಲ್ಲ. ನನಗಂತೂ ನಕ್ಕಿ ಸಾಕಾಗೋಯ್ತು. ಫಸ್ಟಿಂದ ವಿಡಿಯೋ ಮಾಡ್ಬೇಕಾಯ್ತು. ಫಸ್ಟಿಂದ ವಿಡಿಯೋ ಮಾಡಿದ್ರೆ ಮಾತ್ರ ನೀವೇ ನಗ್ತದೆ. ಕ್ಯಾಮ್ರಾ ಹಿಡಿಯೋದು, ಒಂದು ಕ್ಯಾಮ್ರಾ ಹಿಡಿಯಕ್ ಬರ್ತಾ ಇಲ್ಲ ನೋಡ್ರಿ. ಇಲ್ಲಿ ಆಡ್ತಿರೋ ಆಯ್ತು ಗಾಯ್ಸ್, ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಇನ್ನು ಕರಿ ಇವಳು ಗಾಯ್ಸ್ ನಮ್ಮ ತಾತವ್ರ ಅಂಗಡಿ ತಗ ಬಂದಿವು ಗಾಯ್ಸ್. ಈಗ ಎಷ್ಟು ಇವಳು ಹೊತ್ತ ಮಂಗನ್ ತರ ಆಡ್ತಾಳೆ. ಒಂದು ಕ್ಯಾಮ್ರಾ ಹಿಡ್ಕೊಳಕ್ ಬರಲ್ಲ ಏನಿಲ್ಲ. ನಾನು ಮೈಕ್ ಹಿಂಗ್ ಹಿಡ್ಕೊತೀನಿ, ಕ್ಯಾಮ್ರಾ ಹಿಂಗ್ ಹಿಡ್ಬೇಕಲ್ವ ಗಾಯ್ಸ್. ಸಗಣಿ ಕಡೆ ಹಿಂಗ್ ಹಿಡಿದು ಅವಳೇ ಮಾಡಿರೋ ವಿಡಿಯೋ ಎಲ್ಲ ಬರೀ ರೋಡೇ ಬಂದಿತ್ತು ಮಾಡಿರೋ ಹಂಗ್ ಮಾಡಲಿ. ನಟ್ಟಗೊಂದು ಕ್ಯಾಮ್ರಾ ಹಿಡ್ಕೊಂಡಿಲ್ಲ. ಒಂದು 3 ಸತಿ ಮತ್ತೆ ರಿಟರ್ನ್ ಮತ್ತಕೋರು ನೋಡ್ರಿ. ಇದ್ರಲ್ಲಿ ಬರೋ ಗಾಯ್ಸ್ ಏನಂದ್ರೆ ಚಾರ್ಜೇ ಇಲ್ಲ. 2 ಪಾಯಿಂಟು ಓಡಾಡಿ ಸಾಕಾಗೋಯ್ತು ಗಾಯ್ಸ್. ಹತ್ತಾಗೆ ನೋಡಿ 2 ಪಾಯಿಂಟ್ ಬಂದಿದೆ. ಇಲ್ಲಿ ಗಾಡಿ ಚಾರ್ಜ್ ಆಗೋದು ಕೊಟ್ಟಿರೋ ಗಾಯ್ಸ್. ಇಲ್ಲಿ ಚಾರ್ಜ್ ಹಾಕಿನಿ, ಅಲ್ಲಿಂದ ಬರೋತ್ತಿರಲ್ಲ 2 ಪಾಯಿಂಟ್ ಬಂದೈತಿ. ಊರಿಂದ ಬರೋತಿ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ಅಲ್ಲಿ. ಈಗ ಟ್ರೈನಿಗೆ ಹೋಗೋದು, ಟ್ರೈನ್ ಬೇರೆ ಟಿಕೆಟ್ ಬುಕ್ ಮಾಡ್ಬೇಕು. ಇನ್ನೂ ನಮ್ಮ ಅಮ್ಮಾರು ಬರ್ತಿದಾರೆ ಗಾಯ್ಸ್ ಬೆಂಗಳೂರಿಂದ. ಅಲ್ಲಿ ಹೋಗಿ ಮೊದಲು ಟಿಕೆಟ್ ತಗೋಬೇಕು. ಟ್ರೈನ್ ಏನು ಮಿಸ್ ಆಗುತ್ತೆ ಅಂತ ಕಾಯ್ತಾ ಇದೀವಿ. ಇನ್ನೊಬ್ರನ್ನ ಕಾಯ್ತಿದೀವಿ ಗಾಯ್ಸ್. ಈಗ ಅವ್ರು ಅಲ್ಲಿ ಗಂಟೆ ಬರ್ತಾರೆ ನಮ್ಮ ರೈಲ್ವೆ ಸ್ಟೇಷನ್ ಅಂತ. ಈಗ ಹೋಗ್ಬೇಕು ಗಾಯ್ಸ್. ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಅವಳೆ ಮಾಡಿದ್ದು ಕಾಮಿಡಿ ಮಾತ್ರ ಹೆವಿ ಸೈಕಿತ್ತು ಗಾಯ್ಸ್. ನೀವು ನಕ್ಕಿ ಇಕ್ತಿದ್ರೆ ಆ ರೇಂಜಿಗೆ ಇವ್ರದ್ದು ಕಾಮಿಡಿ ಇತ್ತು. ಓಕೆ ಗಾಯ್ಸ್, ಅಲ್ಲಿ ಹೋಗಿ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಆಯ್ತು ಗಾಯ್ಸ್, ತಿಪ್ಟೂರು ರೈಲ್ವೆ ಸ್ಟೇಷನ್ ಬಂದು ಹೊತ್ತಾಗೆ ಅವಳಂತೂ ಹೊರ್ಚಾಡ್ತಾ ಬನ್ನಿ ಗಾಯ್ಸ್. ಹೊರ್ಚಾಡ್ತಿರಲ್ಲ ಹೊತ್ತಾಗೆ ಟೈಮ್ ಆಗಿರೋದ್ರಿಂದ ನೋಡಿ ಲೋಕಲ್ ಟಿಕೆಟ್ ತಗೊಳಕ್ಕೆ ನಮ್ಮ ಗಾಡಿಯಲ್ಲಿ ಒಂದು ಸ್ವಲ್ಪ ಪಾರ್ಕಿಂಗ್ ಹಾಕ್ಬಿಟ್ಟು ನಾವು ಹೋಗೋದು ಗಾಯ್ಸ್. ತಿಪ್ಟೂರು ಸ್ಟೇಷನ್ ಗಾಯ್ಸ್. ಈಗ ಅಲ್ಲಿ ಹೋಗಿ ಮಾಡ್ತೀನಿ ಗಾಯ್ಸ್. ಅಲ್ಲಿಂದ ಬರೋತ್ತೆ ಸಾಕಾಗೋದು ಗಾಯ್ಸ್. ಹೊತ್ತಾಗೆ ಹೆವಿ ಇದು. ಅವಳು ಬೇರೆ ಕ್ಯಾಮ್ರಾ ಹಿಡಿಯಲ್ಲ ಈ ಕಡೆ. ಅಲ್ಲಿ 3 ಸತಿ ಊರಿಗೆ ಹೋಯ್ತು ಗಾಯ್ಸ್. ಅವೆಲ್ಲ ಹೇಳಿದ್ರೆ ಮತ್ತೆ ಹೇಳ್ತೀನಿ ಮತ್ತೊಮ್ಮೆ. ಒಂದ್ಸತಿ ಗಾಡಿ ಚಾರ್ಜಿಂಗ್ ಬಿಟ್ಟು ಬಂದಿದ್ವು ಅಂತ ಅದು ಚಾರ್ಜರ್ ತಗೊಂಬರಕ್ಕೆ. ಇನ್ನೊಂದು ಸತಿ ಅವಳ ಆಧಾರ್ ಕಾರ್ಡ್ ಬಿಟ್ಟು ಬಂದಿದ್ಲು ಅಂತ ಅವಳು ಮತ್ತೋಯ್ತು ತಗೊಂಬರಕ್ಕೆ. 2 ಸತಿ ಓಡಾಡಿದ್ದಾಯ್ತು. ಹಂಗಾಗಿ ಟೈಮ್ ಆಗ್ಬಿಟ್ಟೈತಿ. ಈಗ ಹೋಗ್ತಾ ಇದು ವಾಸ್ಗೋಡಿಗಮ್ಮ ಗಾಯ್ಸ್. ಈಗ ಟ್ರೈನಲ್ಲಿ ಬರ್ತಿರೋದು. ಮಲ್ಸಂದ್ರ ಬಿಟ್ಟಿದೆ, ಇನ್ನೇನು ಬರುತ್ತೆ. ಇಲ್ಲಿಂದ ಧಾರವಾಡಕ್ಕೆ ತಗೊಂಡ್ರೆ ಹೋಗ್ತೀವಿ. ಒಂದು ನೈಟ್ 11 ಗಂಟೆ 11:30ಗೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಅಲ್ಲಿ ತಿಪ್ಟೂರಿಗೆ ಹೋಗಿ ತಿಪ್ಟೂರು ಬಂದಿದ್ದೀನಿ. ಈಗ ಟ್ರೈನ್ ಒಳಗೆ ಕೂತ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ನಮ್ಮ ಫ್ಯಾಮಿಲಿ ಸಿಗ್ತಾರೆ ಅಲ್ಲಿ, ನಮ್ಮ ಅಮ್ಮ ಎಲ್ಲವ ನೋಡೋಣ. ಸಿಗ್ಲಿ ಅಂದರೆ ಬೇರೆ ಕಂಟೆಂಟ್ಗೆ ಹೋಗ್ಬೇಕು. ಅಲ್ಲಿ ಝೂಮ್ ಹಾಕಿರೋ ಗಾಯ್ಸ್, ಇದು ಕ್ಲಿಯರಾಗಿ ಕಾಣಲ್ಲ. ತಿಪ್ಟೂರು ರೈಲ್ವೆ ಸ್ಟೇಷನ್. ಓಕೆ ಗಾಯ್ಸ್, ಇಟ್ಕೊಂಡು ಹೋಗ್ತೀವಿ. ಬ್ಯಾಗಲ್ಲಿ ಒಂದು ಸ್ವಲ್ಪ ತಿನ್ನೋದು ಇಟ್ಕೊಂಡು ನೋಡಿ ಇಲ್ಲಿ ತಿಪ್ಟೂರಿಗೆ ಬಂದಿದ್ದೀನಿ ನಾನು ಶಿಬ್ರುವೆ. ಪ್ಲಾಟ್ಫಾರಮ್ 4 ಇದು ಈ ಕಡೆಯ ಇದೆ. ಇದರಲ್ಲಿ ಹೋಗೋದು ಗಾಯ್ಸ್. ಟ್ರೈನ್ ಬರೋದು ಕಾಯ್ತಾ ಇದೆ. ಎಷ್ಟೊಂದು ಜನ ಇದ್ದಾರೆ ಇದೆಲ್ಲ ಪೂರ್ತಿ. ಇವತ್ತು ರಜೆ ಇದ್ದೆಲ್ಲ ಬಂದಿರೋದು. ಬನ್ನಿ ಗಾಯ್ಸ್, ಟ್ರೈನ್ ಒಳಗೆ ಮಾಡ್ತೀನಿ ಗಾಯ್ಸ್. ಟ್ರೈನಲ್ಲಿ ಹೋಗ್ತಾ ಇದ್ದು ನೋಡಿ ಹೆಂಗೆ ಕಾಣಿಸ್ತಾ ಇತ್ತು ರೋಡು ಅಂದರೆ. ಆಮೇಲೆ ಚಿಕ್ಕ ಬೇರೆ ಹೊಡಿತಿತ್ತು, ಸಕ್ಕದಾಗ ಕಾಣಿಸ್ತಿತ್ತು ಮಾಡ್ತೀನಿ ರೋಡದು. ಈ ಕಡೆ ನಾವು ಟ್ರೈನ್ ಅದೆಲ್ಲ ಪೂರ್ತಿ ನೋಡಿ ಗಾಯ್ಸ್. ಸಕ್ಕದಾಗ ಬರ್ತಾ ಇದೆ ಗಾಯ್ಸ್. ಸಿದ್ದು ಹೊಡಿತಿರೋದು ಪೂರ್ತಿ ಸ್ಟಾರ್ಗಳು ಪಟಾಕಿ ಹೊಡ್ದಂಗೆ ಆಗ್ತಾಯಿದೆ. ಇಲ್ಲೆಲ್ಲ ನಮ್ಮ ಫ್ಯಾಮಿಲಿ ಪೂರ್ತಿ ಕುಂದಿದ್ದಾರೆ. ತುಂಬ ಸಕ್ಕದಾಗ ಕಾಣಿಸ್ತಾ ಇದೆ ಗಾಯ್ಸ್. ನಮ್ಮ ಅಮ್ಮ ಇದ್ದಾರೆ ಇಲ್ಲಿ. ನಮ್ಮ ಈ ಕಡೆ ನಮ್ಮ ಅಕ್ಕ ಅವರು, ಈ ಕಡೆ ನಮ್ಮ ಅಮ್ಮ, ಇವರು ನಮ್ಮ ಅಜ್ಜಿ. ಅವಳು ಗೊತ್ತಲ್ಲ ಗಾಯ್ಸ್ ಯಾರು ಅಂತ. ನೋಡಿ ಆ ಕಡೆ ನಮ್ಮ ಅಕ್ಕ. ಓಕೆ ಗಾಯ್ಸ್, ಮತ್ತೆ ಕ್ಲಿಯರ್ ಮಾಡ್ತೀನಿ ನೋಡಿ ಗಾಯ್ಸ್. ಪೂರ್ತಿ ಎಲ್ಲರೂ ಕಂಡ್ರು ಡಿಸ್ಕಷನ್ ಮಾಡ್ತೀರಿ ಗಾಯ್ಸ್. ಪೂರ್ತಿ ಡಿಸ್ಕಷನ್ ಮಾಡ್ತೀರಿ. ನಮ್ಮ ಇನ್ನೊಬ್ರು ಅಜ್ಜಿರಲ್ಲ ಗೋಭಗವನ ಅಂತ ಗಾಯ್ಸ್. ವಾಯ್ಸ್ ಕೆಲಸ ಗೊತ್ತಿಲ್ಲ, ಬಟ್ ನಾನು ಒಬ್ಬರು ಗೋಭಗವನ ಅಂತ, ಇನ್ನೊಬ್ಬರು ಬೇಡ ಅಂತ. ಹಂಗೆ ನೋಡ್ಕೊಂಬ ನಾವು ಬಾಡೆ ಕಡೆ ದೇವಸ್ಥಾನಕ್ಕೆ ಬಂದೀವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಗೊತ್ತಿಲ್ಲ ಗಾಯ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತ. ಐ ಹೋಪ್ ಗಾಯ್ಸ್ ಒಂದು 30 ಮಿನಿಟ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಎಲ್ಲ ಕ್ಲಿಯರ್ ಹೋಗಿರೋದೆಲ್ಲ ಗೊತ್ತಿಲ್ಲ ಗಾಯ್ಸ್. ಓಕೆ ಡನ್ ಗಾಯ್ಸ್. ಊಟ ಮಾಡ್ತಾಯಿತ್ತು ಗಾಯ್ಸ್. ಊಟ ಮಧ್ಯಾಹ್ನ
ಕ್ಲಿಯರ ಪೂರ್ತಿಯಾಗಿ ಹೋಗ್ತಿದೆ, ಪೂರ್ತಿ ಮಾಡೋಕ್ಕಾಗಲ್ಲ ಗೈಸ್. ಕಂಟಿನ್ಯೂ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಹುಡಿ ಇದೆ. ಬಸ್ ಬಂದಿದ್ದೀವಿ ಧಾರವಾಡ. ಇಲ್ಲಿ ಮಿಡ್ ನೈಟ್ ಆಗಿರೋದ್ರಿಂದ ಪೊಲೀಸೆಲ್ಲ ವಿಚಾರಿಸ್ತಾರೆ ಏನು ಎತ್ತ ಅಂತ ಗೈಸ್. ಈಗ ಒಂದು ಸ್ವಲ್ಪ ಅವ್ರನ್ನ ಕೇಳ್ಕೊಂಡು ಅಲ್ಲಿಂದ ಹೋಗ್ತೀವಿ ಗೈಸ್ ಮುಂದೆ. ಈ ಚಳಿ ಆಗ್ತಾಯಿದೆ ಗೈಸ್, ಮಿಡ್ ನೈಟ್ ಆಗಿರೋದ್ರಿಂದ. ಇಲ್ಲಿ ಟ್ರೈನ್ ಇತ್ತು ಗೈಸ್, ನಾವು ಬಂದಿದ್ದು ಟ್ರೈನು ವೀಡಿಯೋ ಮಾಡ್ಕೊಂಡಿದ್ವಿ ಗೈಸ್, ಅದನ್ನೂ ಹಾಕ್ತೀನಿ ಬನ್ನಿ ಹೋಗೋಣ. ನಮ್ಮಲ್ಲಿ ಇನ್ನೂ ಕೇಳ್ತಾನೆ ಇದ್ದಾರೆ ಅದೇನು ಎತ್ತ ಅಂತ. ಅವರು ಕೂಡ ವಿಚಾರಿಸ್ತಿದ್ದಾರೆ ಏನು ಎಲ್ಲಿಂದ ಬಂದಿರ ಅಂತ. ಇಲ್ಲಿಂದ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಇನ್ನೂ 80 ಕಿಲೋಮೀಟ್ರ್ ಇದೆ. 80 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಇಲ್ಲಿ ಯಾವ ಮಿಡ್ ನೈಟ್ ಯಾವಾಗ ಬಸ್ ಗೀಸ್ ಇಲ್ಲ, ಬಟ್ ಹೋಗಬೇಕು. ನೋಡೋಣ ಇಲ್ಲೆಲ್ಲರೂ ರೂಮ್ ಮಾಡ್ಕೊಳತ್ತ ಇಲ್ಲ ಏನು ಅಂತ ಎಲ್ಲ ವಿಚಾರಣೆ ಮಾಡ್ತಿದ್ದಾರೆ. ಓಕೆ ಗಾಯ್ಸ್, ಹೋಗೋಣ, ಮಾತಾಡ್ತೀವಿ. 1 ಮಿನಿಟ್. ನೈಟೆಲ್ಲ ಜರ್ನಿ ಮಾಡೋಕ್ಕಾಗಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ರೈಲ್ವೆ ಸ್ಟೇಷನ್ ಕೂತಿದ್ದಾರೆ, ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಿದ್ದೀವಿ. ಗಾಯ್ಸ್ ಅಲ್ಲಿ ಹೋದಾಗ ಕಂಟಿನ್ಯೂ ಮಾಡ್ತೀವಿ. ಪೂರ್ತಿ ಎಲ್ಲ ಸುಸ್ತಾಗ್ಬಿಟ್ಟಿದೆ ಗಾಯ್ಸ್, ಹಂಗಾಗಿ ಓಕೆ ಗಾಯ್ಸ್ ಈಗ ಬಂದಿದ್ದೀವಿ, ಅಂದರೆ ಇನ್ನೂ ಬಂದಿಲ್ಲ. ಸವದತ್ತಿ ಯಲ್ಲಮ್ಮ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದು. ಬನ್ನಿ ಗಾಯ್ಸ್, ಅಲ್ಲಿ ಹೋದ್ಮೇಲೆ ಮಾತಾಡ್ತೀನಿ ಗಾಯ್ಸ್. ಗಾಯ್ಸ್ ಇದೆ ಸವದತ್ತಿ ಯಲ್ಲಮ್ಮ ಬಸ್ ಸ್ಟ್ಯಾಂಡು. ಪೂರ್ತಿ ಒಳ್ಳೆ ಹಿಂಗೆ ಕಾಣಿಸ್ತಾ ಇದೆ, ಬೇರೆ ಸ್ಟೇಟಿಗೆ ಬಂದೀವಿ ನಂಗೆ ಕಾಣಿಸ್ತೈತಿ. ಬೆಟ್ಟ ಗುಡ್ಡ ಎಲ್ಲ ಹಿಂಗೆ ಸುತ್ತಲೂ ಬೆಟ್ಟ ಗುಡ್ಡ ಗಾಯ್ಸ್. ಮಾತ್ರ ದೇವಸ್ಥಾನ ಬೆಟ್ಟದ ಮೇಲೆ ಇರೋದು ನೋಡಿ ಗಾಯ್ಸ್. ಇದು ಜೋಗಳ ಬಾವಿ ಅಂತ ಸವದತ್ತಿ ಯಲ್ಲಮ್ಮ ದೇವಸ್ಥಾನದ ಹಿಂಭಾಗ ಇರೋದು, ಅಲ್ಲಿ ಹೋಗ್ಬೇಕಾದ್ರೆ ಸಿಗುತ್ತೆ ಗಾಯ್ಸ್. ಇದು ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ನಮ್ಮಲ್ಲೆಲ್ಲ ಫ್ಯಾಮಿಲಿ ಸ್ನಾನಕ್ಕೆ ಹೋಗಿದ್ರು, ಅಲ್ಲಿ ಕಾಯ್ತಾ ಇದ್ದೆ ನಾನು ಬ್ಯಾಗ್ಗಳು ನೋಡ್ಕೊಂಡು. ಮತ್ತು ಹೆವಿ ಜನ ಗಾಯ್ಸ್, ಸಖತ್ತು ಜನ ಅಂದರೆ ಜನ ಇದ್ದರು. ಈ ಕಡೆ ಇಲ್ಲಿ ಕೆರೆ ಹಿಂದ್ಗಡೆಯಿಂದ ಬಾವಿಗೆ ನೀರು ಹಾಕ್ತಾರೆ, ಅಲ್ಲಿಂದಲೇ ಆ ಬಾವಿಲಿ ಮುಳುಗಿ ಸ್ನಾನ ಮಾಡಿ ಅಲ್ಲಿಂದ ಹೊರಟು ಗಾಯ್ಸ್. ಈಗ ಬನ್ನಿ ಗಾಯ್ಸ್, ಅಲ್ಲಿ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗೋಣ ಗಾಯ್ಸ್. ಬಂದು ನೋಡಿ ಇದೇ ಸವದತ್ತಿ ಯಲ್ಲಮ್ಮ ದೇವಸ್ಥಾನ. ಇಲ್ಲಿ ನಮ್ಮ ಅಕ್ಕ ಇದ್ದಾಳೆ, ಮತ್ತು ಈ ಕಡೆ ಎಲ್ಲ ನಮ್ಮ ಫ್ಯಾಮಿಲೀಸ್ ಇಲ್ಲಿ ಕುಂತಿದ್ದಾರೆ. ಈಗ ಅಲ್ಲಿ ಹೋಗ್ಬೇಕು ಗಾಯ್ಸ್. ಅಲ್ಲಿ ಹೋಗ್ತಾ ಮಾಡ್ಬೋದಾ ಇಲ್ಲ ಏನೋ ಗೊತ್ತಿಲ್ಲ, ಬಟ್ ಫೋಟೋ ಹಾಕ್ತೀನಿ ಅಲ್ಲಿ ಗಾಯ್ಸ್. ಈಗ ಜಸ್ಟ್ರಲ್ಲಿ ಹೋಗ್ತಾ ಇದ್ದೀವಿ, ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಇದೆ. ಈ ಕಡೆ ಫೋಟೋ ಹಾಕಿನಿ ನೋಡಿರ್ತೀರ. ಇಲ್ಲಿಂದ ಸವದತ್ತಿ ಯಲ್ಲಮ್ಮ ದೇವಸ್ಥಾನದಿಂದ ಡೈರೆಕ್ಟ್ ಮತ್ತೆ ನಾವು ಹುಬ್ಳಿಗೆ ಹೋಗೋದು ಅಂತ ಹುಬ್ಳಿಗೆ ಹೊರಟಿದ್ದೀವಿ ಗಾಯ್ಸ್. ಹುಬ್ಳಿಗೆ ಹೋಗ್ತಾ ಇದ್ದು ಸಕ್ಕತ್ತಾಯಿತು ಗಾಯ್ಸ್ ಮಾತ್ರ ಪ್ಲೇಸು. ಬನ್ನಿ ಗಾಯ್ಸ್, ಹುಬ್ಳಿ ತೋರಿಸ್ತೀನಿ. ಹುಬ್ಳಿ ಹೋದ್ಮೇಲೆ ಗಾಯ್ಸ್ ಇದೇ ಹುಬ್ಳಿ ಗಾಯ್ಸ್. ಈಗ ಏನು ನೋಡ್ತೀರ ಇದೇ ಹುಬ್ಳಿ. ಈ ಕಡೆ ಎಲ್ಲ ಏನಂತಾರಲ್ಲ ಆ ಥರ ಸ್ಟ್ಯಾಚು ಥರ ಎಲ್ಲ ಇದೆ ಈ ಕಡೆ ಗಾಯ್ಸ್. ಏನು ಅಂದರೆ ಡೂಪ್ಲಿಕೇಟ್ ಟ್ರೈನಿಂದು ಗಾಯ್ಸ್, ರೀಲ್ಸೆಲ್ಲ ನೋಡಿರ್ತೀರ, ಅದು ಡೂಪ್ಲಿಕೇಟ್ ಟ್ರೈನಿಂದು. ಮತ್ತು ಗಾಯ್ಸ್ ಇದು ಸಿದ್ಧಾರೂಢ ಮಠ ಅಂತ, ಇದು ಮಠಕ್ಕೆ ಬಂದಿದ್ದೀವಿ ಹುಬ್ಳಿಯಲ್ಲಿ. ಸಖತ್ ಫೇಮಸ್ ಇದು. ಸದ್ಯಕ್ಕೆ ಸುಸ್ತಾಗ್ಬಿಟ್ಟಿತ್ತು, ಹೋಗಿ ಊಟ ಮಾಡ್ಕೊಂಬಿಡೋಣ ಅಂತ ಸದ್ಯಕ್ಕೆ ಊಟಕ್ಕೆ ಹೋಗ್ತಾ ಇದ್ವಿ ನಾವು. ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದು ಊಟಕ್ಕೆ. ಊಟ ಮುಗಿಸ್ಕೊಂಡು ಮಠ ನೋಡ್ಕೊಳ್ಳೋಣ, ನಮ್ಮ ಮಠ ನೋಡ್ಕೊಂಡು ಹೋಗೋಕೆ ಗಾಯ್ಸ್. ನೋಡಿ ಗಾಯ್ಸ್ ಇದೆ ಈ ಕಡೆ ಊಟದ ಹಾಲಿಂದ ಬಂದಾಗ ದೊಡ್ಡ ಗೋಡೆ ಮೇಲೆ ಬರ್ತಾರೆ ಓಂ ನಮಃ ಶಿವಾಯ ಅಂತ ಗಾಯ್ಸ್. ಈ ಕಡೆ ಇಲ್ಲಿ ದೇವಸ್ಥಾನ ನೋಡೋಕೆ ಹೋಗ್ತಿದ್ವಿ ಗಾಯ್ಸ್. ಬನ್ನಿ ದೇವಸ್ಥಾನ ಮಾಡ್ಬೋದು, ಹೋಗೋಣ, ಮಾಡ್ತೀನಿ, ವಿಡಿಯೋ ಮಾಡ್ತೀನಿ, ನೋಡೋರಂತೆ. ಅಲ್ಲಿ ನೀವು ಕೂಡ ದೇವ್ರ ದರ್ಶನ ಮಾಡ್ಕೊಳೋರಂತೆ. ದೇವರನ್ನ ಸ್ವಾಮೀಜಿ ದರ್ಶನ ಇದೆ. ಪೂಜೆ ಒಳಗೆ ಗಂಟೆ ಬಿಡ್ತಾರೆ ಗಾಯ್ಸ್, ಒಂದು ರೌಂಡ್ ಹಾಕ್ಬೋದು. ಅಲ್ಲಿ ಒಳಗೆ ಕದ್ಮೇಲೆ ವಿಡಿಯೋ ಕಟ್ ಮಾಡ್ತೀನಿ. ಇಲ್ಲಿಂದ ನೋಡಿ ಗಾಯ್ಸ್, ಈ ಕಡೆ ಆಚೆ ಕಡೆ ಮಾತ್ರ ಸಕ್ಕತ್ತೈತೆ ಗಾಯ್ಸ್. ಈ ಪಕ್ಕದಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಐತಿ. ಆ ಕಡೆ ಅಲ್ಲಿ ಸ್ವಾಮೀಜಿ ಅವ್ರದ್ದು ಸ್ಟ್ಯಾಚು ಇಟ್ಬಿಟ್ಟು ದೊಡ್ಡದಾಗಿ ಕುಣ್ಸ್ಯಾರ ಗಾಯ್ಸ್ ಮೇಲ್ಗಡೆ. ಸಕ್ಕತ್ತಾಗಿ ಹೆವಿ ಸಕ್ಕತ್ತೈತೆ ಗಾಯ್ಸ್. ಬನ್ನಿ ನೀವು ಒಂದ್ಸತಿ ಸಿದ್ಧಾರೂಢ ಮಠ ಹುಬ್ಳಿಲಿ, ಸಕ್ಕತ್ತಾಗಿದೆ ಪ್ಲೇಸ್ ಎಲ್ಲ. ಬಟ್ ಬೇಸಿಗೆ ಟೈಮಲ್ಲಿ ಮಾತ್ರ ಬರಬೇಡಿ, ಸಖತ್ತು ಬಿಸಿಲು ಇರೋದ್ರಿಂದ ಆಗಲ್ಲ. ಯಾವಾಗ ಅಂದರೆ ಸಮ್ಮರ್ ಹಾಲಿಡೇಸು ರಜೆ ಇರುತ್ತಲ್ಲ ಭಾನುವಾರ, ಅವಾಗ ಬನ್ನಿ, ಬೇಕಾದ್ರೆ 2 ಡೇಗೆ ಬಂದು ಹೋಗ್ಬೋದು.
ಗೈಸ್ ಈ ಕಡೆನೂ ಸಕ್ಕತ್ತಾಗಿದೆ ನೋಡಿ. ಇಲ್ಲಿಂದ ಡೈರೆಕ್ಟ್ ಮತ್ತೆ ನಾವು ಹೋಗ್ತಾ ಇದ್ವಿ. ನಮ್ಮ ಅಜ್ಜಿಯರೆಲ್ಲ ಅಲ್ಲೇ ಬಂದು ನಿಂತ್ಕೊಂಡ್ಬಿಟ್ಟಾರೆ. ಮರದ ಕೆಳಗೆ ಜಗ್ತಿ ಹೆಂಗಿತ್ತು ಅಲ್ಲಿ, ಅವರು ಸುಸ್ತಾಯ್ತೆ ಅಂತ. ಈಗ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್ ಹೋಗ್ತಾನೆ ಮಾತಾಡ್ಕೊಂಡು ಹೋಗೋಣ. ಈಗ ನೋಡಿ ಅಲ್ಲಿ ನಮ್ಮ ಅಮ್ಮ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅಮ್ಮನಿಂದ ನಾವು ಹೋಗ್ತಾ ಇದ್ದೀವಿ ಈಗ ಎಲ್ಲರೂ. ಅಲ್ಲಿ ಹೋಗ್ತಾ ಮಾತಾಡ್ಕೊಂಡು ಹೋಗೋದು ಏನು ಮಾಡೋದು ಒಂದು ಗೊತ್ತಿಲ್ಲ. ಗೈಸ್ ನಾಯಿ ನಾಯಿ ತುಳಿದು ಬಿಡ್ತಿದ್ದೆ. ನಾವು ಅಕ್ಕ ಪಟ್ಟನಾಗಿ ನಾಯಿ ಅಂದ್ಬಿಟ್ಲು ನೋಡಿ ಗೈಸ್. ಇಲ್ಲಿ ನಮ್ಮ ಅಜ್ಜಿ ಮಕ್ಕಳೆಲ್ಲ ಈಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಹುಬ್ಳಿ ಗೈಸ್. ಸುದೀಪ್ ಅವರು ಫಿಲಮ್ ಮಾಡ್ಯಾರಲ್ಲ ಹುಬ್ಬಳ್ಳಿ ಫಿಲಮು, ಅದು ಇದೇ ಸರ್ಕಲಲ್ಲಿ ಗೈಸ್ ಮಾಡಿರೋದು. ಏನು ನೋಡ್ತಿದ್ದೀರ ಬಟ್ ಇದೆಲ್ಲ ಬಿಲ್ಡಿಂಗು, ಅದು ರೌಂಡ್ ಸರ್ಕಲ್ ಕಿತ್ತಾಕ್ಬಿಟ್ಟು ಹೊಸ ಬಿಲ್ಡಿಂಗ್ ಮಾಡ್ತಾರೆ ಗೈಸ್. ಮುಂದಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲಿಂದ ತೋರಿಸ್ತೀನಿ. ಈಗ ಗೈಸ್ ಇಲ್ಲಿ 3000 ಮಠಕ್ಕೆ ಬಂದಿದ್ವಿ ಗೈಸ್. ಸಖತ್ ಫೇಮಸ್ ಮಠ. ಅಲ್ಲಿಂದ 3000 ಮಠಕ್ಕೆ ಬಂದ್ವಿ. ಈಗ 3000 ಮಠ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲೇನಿದೆ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು ಹುಬ್ಳಿಲಿ. ಈಗ ಅಲ್ಲಿಂದ ಹೋಗ್ತಾಯಿದ್ದು. ಬನ್ನಿ ಗೈಸ್ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಒಳಗಡೆ. ನೋಡಿ ಇದೇ ದೇವಸ್ಥಾನ ಥರ, ಕೆಳಗಡೆ ದೇವಸ್ಥಾನ ಇರೋದು, ಮೇಲ್ಗಡೆ ಇದು. ಬನ್ನಿ ಗೈಸ್ ಅಲ್ಲಿ ಹೋಗೋಣ. ನಮ್ಮ ಫ್ಯಾಮಿಲಿ ಎಲ್ಲ ಬಂದರೆ ಈಗ ನಮ್ಮ ಅಜ್ಜಿಯರೆಲ್ಲ ಅಲ್ಲೇ ಸ್ಟೇ ಆಗ್ತಾರೆ ಇಲ್ಲ ಬರ್ತಾರೋ ಗೊತ್ತಿಲ್ಲ. ಈಗ ಹೋಗ್ತಾ ಇದ್ದೀವಿ. ನಾವು ಒಳಗೆ ಹೋದ್ಮೇಲೆ ತೋರ್ಸೋಕ್ಕಾಗುತ್ತೋ ಆಗಲ್ಲೋ ಗೊತ್ತಿಲ್ಲ, ಬಟ್ ನೋಡ್ತೀನಿ, ಟ್ರೈ ಮಾಡ್ತೀನಿ ಗೈಸ್. ಈಗ ಹೋಗೋಣ ಗೈಸ್. ಇಲ್ಲಿ ನಾನು ನಡ್ಕೊಂಡು ಹೋಗೋದು ಸುಸ್ತಾಗಿ ಓದುತ್ತೆ ಎಲ್ಲ ಆಟೋದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು. ಆದರೂ ಗೈಸ್ ಹುಬ್ಳಿ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ, ಹಳೆ ಕಾಲದ ಇದ್ದಂಗೆ ಐತೆ. ಇಂಪ್ರೂವ್ಮೆಂಟ್ ಮಾಡಬೇಕು, ಯಾಕೋ ಹುಬ್ಳಿಗೆ ಕೂಡ ಇಂಪ್ರೂವ್ಮೆಂಟ್ ಆಗಿ ಹೆಸ್ರು ಮಾತ್ರ ಹುಬ್ಳಿ ಹಂಗೆ ಹಿಂಗೆ ಅಂತ. ಬನ್ನಿ ಗೈಸ್ ಅಲ್ಲಿ ಒಳಗೆ ಹೋಗೋಣ. ಇಲ್ಲಿ ಬಸವಣ್ಣ ಸ್ಟ್ಯಾಚು ಇದೆ, ಅಲ್ಲಿ ಹೋಗೋಣ ಗೈಸ್. ಇದೆ ಬಸವಣ್ಣ ಸ್ಟ್ಯಾಚು ನೋಡಿ. ಈ 3000 ಮಠದಲ್ಲಿ ಎಷ್ಟು ಉದ್ದ, ನನಗಿಂತ ಉದ್ದ ಇದೆ. ಮತ್ತು ಇದು ಗೈಸ್ ಬಿಲ್ಡಿಂಗ್ ಹೆವಿ ಉದ್ದ ಇದೆ ಗೈಸ್. ಇಲ್ಲಿ ಈ ಕಡೆ ದೇವಸ್ಥಾನ ಇದೆ. ಇಲ್ಲಿ ನೋಡೋ ಅಂಥ ಪ್ಲೇಸ್ ಏನಿಲ್ಲ, 3000ದಲ್ಲೇ ನೋಡೋ ಅಂಥದ್ದು ಏನಿಲ್ಲ. ಬಟ್ ಬಿಲ್ಡಿಂಗ್ ಸಕ್ಕತ್ತಾಗಿದೆ, ಸಖತ್ ಉದ್ದ ಇದೆ ಗೈಸ್. ಇಲ್ಲೆಲ್ಲವ ಸಕ್ಕತ್ತಾಗಿತ್ತು ಪ್ಲೇಸ್ ಮಾತ್ರ. ನೋಡೋದು ಅಂದರೆ ಗೈಸ್ ಕೆಳಗಡೆ ದೇವಸ್ಥಾನ ಇದೆ, ಈ ಕಡೆ ಬಿಲ್ಡಿಂಗ್ ಇದೆ ಅಷ್ಟೇ ಗೈಸ್. 3000 ಮಠದಲ್ಲಿ ಶ್ರೀ ಜಗದ್ಗುರು ಅಂತ ಇದೆ ಅಲ್ಲಿ. ಉದ್ದ ಅಂದರೆ ಗೈಸ್ ಒಳ್ಳೆ ಮೈಸೂರು ಅರಮನೆ ಇದ್ದಂಗೆ ಐತೆ, ಅಷ್ಟು ಉದ್ದ ಇದೆ ಗೈಸ್. ಅಲ್ಲಿ ಗೋಪುರ ನಾವು ಅಮ್ಮ ದೇವಸ್ಥಾನ ಅಂದ್ಬಿಟ್ಟು ಅಲ್ಲಿ ಒಂದು ನಡ್ರಿ ಅಂತೈತಿ. ಮೈನ್ ಎಂಟ್ರೆನ್ಸ್ ಗೇಟ್ ಅದು ಗೋಪುರ ಅಲ್ಲಿರೋದು. ಎಲ್ಲ ನಕ್ಬಿಟ್ರು ಪಕ್ಕದಲ್ಲಿ ಕುಂತಿದ್ದವ್ರು ಕೂಡ. ಅದು ಗೋಪುರ ಅಲ್ಲ, ಅದು ಎಂಟ್ರೆನ್ಸ್ ಗೇಟು ಅಂತಂದ್ರು. ಈಗ ಸದ್ಯಕ್ಕೆ ಇಲ್ಲಿಂದ ಹೋಗ್ತಾ ಇದ್ದೀವಿ ಗೈಸ್ ನಾವು. ಈಗ ಹೋಗೋಣ ಬನ್ನಿ. ಅಲ್ಲಿ ಬಸವಣ್ಣನ ತೋರಿಸ್ತೀನಿ. ಬಸವಣ್ಣ ಅವರು ಅಲ್ಲಿ ಕುದುರೆ ಮೇಲೆ ಕುಂತಿರೋ ಸ್ಟ್ಯಾಚು ಇದೆಯಲ್ಲ, ಅದು ನೋಡೋಣ ಬನ್ನಿ ಗೈಸ್. ಗೈಸ್ ಇದೆ ನನ್ನ 3 ಐತೆ ಗೈಸ್. ನಾನೇ 5 ರೆಡಿ ಇದ್ದೀನಿ, ನನಗಿಂತ ಡಬ್ಬಲ್ ಐತೆ ಗೈಸ್. ಇದು ಬಸವಣ್ಣ ಅವ್ರದ್ದು ಬಸವ ಜಯಂತಿ ಇತ್ತಲ್ಲ ಅವಾಗ ಮಾಡಿಸಿರೋದು ಅಂತಂದ್ರು. ಅಲ್ಲಿ ಕೇಳಿದ್ಕೆ ಹೊಸದು ಅಂದರು, ಬಸವ ಜಯಂತಿ ಮಾಡಿಸಿರೋದು. ಈಗ ಅಲ್ಲಿಂದ ನಾವು ನೋಡ್ಕೊಂಡು ಈಗ ಹೊರಟು ಗೈಸ್. ಬನ್ನಿ ಹೋಗೋಣ. ಹುಬ್ಳಿ ರೈಲ್ವೆ ಸ್ಟೇಷನ್ಗೆ ಹೋಗೋದು. ಅಲ್ಲಿಂದ ಹುಬ್ಳಿ ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ನಮ್ಮ ತಿಪ್ಟೂರು. ಅಲ್ಲೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್ ರೈಲ್ವೆ ಸ್ಟೇಷನ್. ಓಕೆ ಗೈಸ್ ಆಯಿತು ಗೈಸ್. ಈಗ ಜಸ್ಟ್ ಹುಬ್ಳಿ ರೈಲ್ವೆ ಸ್ಟೇಷನ್ ಬಂತು. ಒಳ್ಳೆ ಏರ್ಪೋರ್ಟ್ ಕಣಂಗೆ ಕಾಣುತ್ತೆ ಗೈಸ್. ಆಚೆಯಿಂದ ನೋಡಿ ಸಕ್ಕತ್ತಾಗಿ ಗೈಸ್. ಇದು ಮಸಾಜ್ ಮಾಡೋದು ಮಿಷಿನ್ನು, ಅದೇ ಮಸಾಜ್ ಮಾಡುತ್ತೆ. ಒಳಗೋಗಿ ಸೋಫಾ ಸೆಟ್ ಥರ ಐತೆ, ಕೂತ್ಕೊಳ್ಳೋದು ಗೈಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.